ಅಯ್ಯೋ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ನನ್ನ ಗಂಡ ಹೇಳಿದ ಕೆಲ್ಸನೇ ಮರ್ತೋಯ್ತಲ್ಲ. ಗಂಡ ಓ ಗಂಡ ಗಂಡ ಏನ ಅಲ್ಲ ಬೆಳಿಗ್ಗೆ ಎಬ್ಬಿಸು ಅಂತ ಹೇಳಿ ಬಿಡ್ತೇ ನೋಡಿ. ಚಪಾತಿ ಮುಸುಡಿ ಅವಳು ತಗೊಂಬಂದ್ಬಿಟ್ಟು ಏನ್ ಎಳ್ಕೊಂಡು ಮಾತಾಡಕ್ ನನ್ನ ಮೈಕ್ ಸ್ಟ್ಯಾಂಡ್ ಅಲ್ಲ, ಬ್ರ್ಯಾಂಡ್ ಹೈ ಬ್ರ್ಯಾಂಡ್. ಸರ್ ಮೇಡಮ್, ನಮ್ಮವ್ವ ನಮ್ಮ ಅಪ್ಪನಿಗೆ ಹೇಳಿದೆ ಈ ಬ್ರ್ಯಾಂಡ್ಗೆ ರಚ್ಚು ತರ ಒಳ್ಳೆ ಗ್ರ್ಯಾಂಡ್ ಆಗಿರೋ ಹುಡುಗಿ ನೋಡಿ ಅಂತ. ಇವ್ರು ಓದ್ಕೊಂಡಿದ್ದಾಳೆ ಅನ್ಕೊಂಡು ಈ ತಂದು ನಾನು ಕಟ್ಬಿಟ್ರು ನೋಡಿ. ಎಂತಕ ಹಂಗ ಮಾತಾಡೋದು? ನಾನ್ ನೋಡ್ಲಿಕ್ ಚಂದ ಇಲ್ವನಾ? ಕಂಬಳಿ ಹುಳ ಕೂಡ ಚಂದ ಉಂಟು ಮರೈತಿ. ಹಂಗಂತ ಹೇಳಿ ಅದನ್ನ ಪ್ಯಾಂಟ್ ಒಳಗೆ ಬಿಟ್ಟುಕೊಳ್ಳಿಕ್ಕೆ ಆಗ್ತದ? ಕಾಲ್ ಫ್ರಮ್ ಕ್ಯಾಲಿಫೋರ್ನಿಯಾ. ಹಲೋ ಹಲೋ ಸರ್, ವೀಸಾ ರೆಡಿ ಆಗಿದ್ಯಾ? ವೀಸಾ ಆಲ್ರೆಡಿ ರೆಡಿ ಮಾಡ್ಸಕ್ ಕೊಟ್ಟಿದ್ದೀನಿ ಸರ್. ಓಕೆ ಓಕೆ, ರೆಡಿ ಆದ್ಮೇಲೆ ನೀವು ಕಾಲ್ ಬ್ಯಾಕ್ ಮಾಡಿ. ಈಗ ನಾನು ಕಾಲ್ ಮಾಡ್ತೀನಿ. ಕೆಂಪಸ್ ಕತ್ಕ ಬಂದ್ಬಿಡಿ. ಓಕೆ ಸರ್, ಓಕೆ. ಎಂತಂತೆ? ಅಮ್ಮ ಮೂಗಿಗೆ ಗುದ್ಲಿ ಕೇಳಿದ್ರು. ಸೈಡ್ ಸರ್ಕ ಎಂತ ಮಾಡೋದಂತಾನೆ ಗೊತ್ತಾಗ್ತಿಲ್ವಲ್ಲ. ನಿನಗೇನು ಹೇಳಿದ್ನ? ಟೀ ತರ. ಎಲ್ಲಿದೆ ಟೀ? ನೀನ್ ಯಾರು? ಮನೆ ಆಳ. ಮನೆ ಆಳು, ಮನೆ ಹಾಳು ಕೆಲಸ ಮಾಡಲೇ. ಡೈಲಾಗರ ಕೇಳು. ಇವ್ನು ಓನರ್ ರೇಂಜ್ಗೆ ಆಡ್ತಾವನಲ್ಲ ಈ ಮನೇಲಿ. ಓನರ್ ನಾನಾ ಇವನ ಅಂತ? ಅಲ್ಲ ಫೋನಲ್ಲಿ ಎಂತಂತೆ? ಅದು ಪ್ರೋಗ್ರಾಮ್ಗೆ ವೀಸಾ ರೆಡಿ ಮಾಡಕ್ ಹೇಳಿದ್ರು. ಎಲ್ಲ ಕೊಟ್ಟಿದ್ದೆ, ಆ ಹುಡುಗ ರೆಡಿನೇ ಮಾಡಿಲ್ವಲ್ಲ. ಇನ್ನು ವೀಸಾ ರೆಡಿ ಮಾಡ್ಲಿಲ್ವಾ? ಇಲ್ಲ. ಇಂಟರ್ವ್ಯೂಗೆ ರೆಡಿ ಆಗಿದ್ದೀರಾ? ವೀಸಾಗ್ ಇಂಟರ್ವ್ಯೂ ಮಾಡ್ತಾರ? ಎಷ್ಟು ಕ್ವೆಶ್ಚನ್ ಕೇಳ್ತಾರ ಗೊತ್ತುಂಟ ಮಾರ ನಿಂಗೆ? ಹೌದಾ? ಯಪ್ಪ, ನಾನ್ ಆಕ್ಚುಲಿ ಮದುವೆಕ್ಕಿಂತ ಮುಂಚೆ ವೀಸಾ ಆಫೀಸ್ ಅಲ್ಲೇ ಕೆಲಸ ಮಾಡ್ತಿದ್ದೆ. ಆಯ್ತಾ? ಅಲ್ಲಿ ಅವ್ರು ಏನೇನ್ ಕ್ವೆಶ್ಚನ್ ಕೇಳ್ತಾರೆ ಅಂತ ನನ್ಗೆಲ್ಲ ಸಹ ಗೊತ್ತುಂಟು. ನನ್ನ ಬಂಗಾರ ಮಾಡು ಮತ್ತೆ. ಹಾಗೆಲ್ಲ ಮಾಡ್ಲಿಕ್ಕೆ ಆಗ್ತದ? ಇಂಟರ್ವ್ಯೂ ಅಂತ ಹೇಳಿದ್ಮೇಲೆ ಒಂದು ರೀತಿ ನೀತಿ ಅಂತ ಇರ್ತದೆ. ನೀವು ಸ್ಟೇಜ್ ಮೇಲೆ ಅಷ್ಟೇ ಬ್ರ್ಯಾಂಡ್, ಹೊರಗಡೆ ಗಾಬರಿ ಆಗ್ಬಿಡ್ತೀರಿ ಅಂತ ಹೇಳಿದೆ. ಇವಾಗ ಇಂಟರ್ವ್ಯೂ ತಕೊಳ್ಳ? ಅದಕ್ಕೇನ್ ಭಯ? ಆದ್ರೆ ಒಂದು ಕಂಡೀಷನ್. ಏನು? ನಾನ್ ನಿಮ್ಮ ಹೆಂಡತಿ ಅಲ್ಲ, ನಾನು ವೀಸಾ ಆಫೀಸರ್. ನಾನು ಕೇಳುವ ಎಲ್ಲ ಪ್ರಶ್ನೆಗೆ ನೀವು ಉತ್ತರ ಕೊಡ್ಬೇಕು. ಅಷ್ಟೇ ತಾನೇ? ಮಾಡು ಮಾಡು. ಬಸ್ಸು ಮ್ಯಾಮ್ ರೆಡಿ? ರೆಡಿ ಮ್ಯಾಮ್. ಮೈ ಕಮ್ ಇನ್? ಕಮ್ ಇನ್. ಕಮ್ ಇನ್. ಓಕೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಟೇಕ್ ಯೋರ್ ಸೀಟ್. ಓಕೆ. Show me your papers. These are my papers. Visa rejected. ಯಾಕೆ? ನನ್ನ ಇಷ್ಟ ರೀ. ನನ್ನ ಹತ್ರ ದೌಲತ್ ಎಲ್ಲ ತೋರಿಸಬಾರ್ದು. ಇದೆಲ್ಲ ಏನಿದ್ರು ನಿಮ್ ಹೆಂಡತಿ ಹತ್ರ ತೋರಿಸಿ. ನಾನು ವೀಸಾ ಆಫೀಸರ್. ಓಕೆ, ಅದರಲ್ಲಿ ಏನಿದೆ? ವೀಸಾ ಆಫೀಸರು ಹೆಂಡತಿ ಅಲ್ಲ. ಮೇಡಮ್, ನಂದು ಪೇಪರ್ಸ್. ಕೂತ್ಕೊಳ್ಳಿ. Your name is ಚಿಲ್ಡ್ರೆ ಹುಂಜ. ಬಟ್ಲು ಗಣ್ಣವಳೆ ಏನ್ ಕಣ್ಣಲ್ಲಿ ಸಿಗಡಿ ಮೀನ್ ಇಟ್ಕೊಂಡಿದ್ಯಾ? ಕರೆಕ್ಟ್ ಆಗಿ ಚಿಲ್ಡ್ರೆ ಮಂಜ ಅಂತ ಕ್ಯಾಪಿಟಲ್ ಲೆಟರ್ ಅಲ್ಲಿ ಬರ್ತಿಲ್ವಾ? ಫಸ್ಟ್ ಟೈಮ್ ಓದ್ತಾ ಇರೋದ್ರಿ, ಹಂಗೆಲ್ಲ ಆಗುತ್ತೆ. ಕೂತ್ಕೊಳ್ರಿ. ನಿಮ್ ಹೆಸರು ಚಿಲ್ಡ್ರೆನಾ? ಹೌದು. ನಿಮ್ಮ ಅಪ್ಪನ ಹೆಸರು ಹುಂಜಾನಾ? ಏನ್ ಆಟಿಟ್ಯೂಡ್? ಬೇಡ, ಕೂತ್ಕೋತೀನಿ. ನಮ್ಮಪ್ಪ ಹುಂಜ, ನಮ್ಮವ್ವ ಕೋಳಿ. ಓಕೆನಾ? ಅದ್ರಲ್ಲೇನಿದೆ? ಅದ್ರಲ್ಲೇನಿದೆ? ಬರ್ತ್ ಸರ್ಟಿಫಿಕೇಟ್ ಯಾಕ್ರಿ ಖಾಲಿ ಇದೆ? ನೀವು ಹುಟ್ಟಿರೋದು ಡಾಕ್ಟರ್ಗೆ ಇಷ್ಟ ಆಗ್ಲಿಲ್ವಾ? ಅವತ್ತೆಲ್ಲ ಖಾಲಿ ಖಾಲಿ ಆಗಿತ್ತು. ಆಕ್ಚುಲಿ ಇಷ್ಟ ಇರ್ಲಿಲ್ಲ, ನಾನೇ ಒತ್ತಾಯ ಮಾಡಿ ಉಟ್ಕೊಂಡಿರೋದು. ಹೌದು. ಅದ್ರಲ್ಲೇನಿದೆ? ಡೇಟ್ ಆಫ್ ಬರ್ತ್ ಏಪ್ರಿಲ್ 1st. ಅಂದ್ರೆ ನೀವೇನು ಫೂಲ? ಮೇಡಮ್, ಯಾರೋ ಹುಟ್ಸಿ ಏಪ್ರಿಲ್ ಫುಲ್ ಮಾಡ್ಬಿಟ್ಟವ್ರೆ. ಹೇಳ್ತಾ ಇದ್ದೀನಿ, ಅತಿ ಆಗ್ತಿದೆ. ಅಯ್ಯೋ, ಅದ್ರಲ್ಲಿ ಏನಿದೆ? ಫೂಲು. ಆಕ್ಚುಲಿ ನಾನು ಹುಟ್ಟಿರೋದೇ ದೊಡ್ಡ ಫೂಲು. ನಾನು ನನ್ನ ಹೆಂಡತಿ ಒಬ್ಳು ಕಚ್ಚಡ ಹೆಂಡತಿ ಕಟ್ಕೊಂಡಿದ್ದೀನಿ, ಅವತ್ತೇ ಫೂಲ್ ಆಗ್ಬಿಟ್ಟೆ. ನೀವಲ್ಲ, ನೀವು ವೀಸಾ ಆಫೀಸರು. ನನ್ನ ಹೆಂಡತಿ ಅವಳು ಫೂಲು. ಮೇಡಮ್, ಡಾಕ್ಯುಮೆಂಟ್ಸ್. ಯುಎಸ್ಗೆ ಯಾಕೆ ಹೋಗ್ತಾ ಇರೋದು? ಆಕ್ಚುಲಿ ನಾನೊಬ್ಬ ಆರ್ಟಿಸ್ಟು. ಓಕೆ. ಅಮೆರಿಕದಲ್ಲಿ ಅಣ್ಣ ಸಮ್ಮೇಳನ ಅಂತ ನಡೀತಾ ಇದೆ. ಅಲ್ಲಿ ನಾವು ಪ್ರೋಗ್ರಾಮ್ ಕೊಡಕ್ ಹೋಗ್ತಾ ಇದ್ದೀನಿ. ನಿಮ್ಮ
ನಿಮ್ಮ ಅನ್ನ ಸಮ್ಮೇಳನದಲ್ಲಿ ತಿನ್ನಕ್ ಅನ್ನ ಕೊಡ್ತಾರ? ಇಲ್ಲ, ಉಪ್ಪಿನಕಾಯಿ ಕೊಡ್ತಾರೆ, ನೆನ್ಸ್ಕೊಂಡ್ ಬರ್ತೀವಿ ಅಲ್ಲಿಂದ. ವೀಸಾ ರಿಜೆಕ್ಟ್. ನನ್ನ ಮಗಳೇ, ವೀಸಾ ಆಫೀಸಲ್ಲಿ ನೀನ್ ಪ್ಯೂನು, ನೀನೇನೋ ರಿಜೆಕ್ಟ್ ಮಾಡೋದು? ಯಾಕಂದ್ರೆ ನಾ ರಿಜೆಕ್ಟೆಡ್ ಪೀಸು. ಏಯ್, ಯಾವನವನು ಸ್ಟ್ರೈಕ್ ದಿನ ಒಳ್ಳೆ ಟೊಮಟೊ ಹಣ್ಣು ಮೂಟೆ ಎಸ್ತಂಗೆ ಎಸ್ತವನ ಯಾವನಲ್ಲಿ? ಏನೋ ಉಸ್ ಅಂತ ಬುಸ್ ಕೊಡ್ತಾ ಇದೀಯಾ? ಸೌಂಡ್ ಮಾಡ್ಬೇಡ. ನಾನು ಯಾರು ಅಂತ ಗೊತ್ತಿಲ್ಲದೆ ಮುಟ್ತಾ ಇದೀಯಾ? ಹೌದಾ? ಯಾರು ನೀನು? ಡ್ಯಾನ್ಸರ್ ಮಂಜು ಪಾವಗಡ. ಮತ್ತೆ ಕೊಡಿತಾ ಇದೀಯಾ? ಅದೇ ಯಾರಂತ ಗೊತ್ತಿಲ್ಲದೆ ಮುಟ್ಟಿದೆ ಅಂದಲ್ಲ, ಅದಕ್ಕೆ ಗೊತ್ತು ಮಾಡ್ಕೊಂಡು ಮುಟ್ಟಿದೆ. ಅಣ್ಣ ಬರ್ತಾರೆ, ಸೈಲೆಂಟ್ ಆಗಿರು. ಯಾವನ ನಿಮ್ಮ ಅಣ್ಣ? ಲೇ ಮಿಸ್ಟರ್ ಮಂಜು ಪಾವ್ಗಡ್, ನಮ್ಮ ಅಣ್ಣನ್ ನೋಡಿದ್ರೆ ಭಯನೇ ಬೆವರು ಒರೆಸ್ಕೊಳ್ಳುತ್ತೆ, ಕೋಪನೇ BP ಟ್ಯಾಬ್ಲೆಟ್ ತಗೊಳುತ್ತೆ, ಧೈರ್ಯನೇ ಅಣ್ಣನ ಕಾಲಿಗೆ ಟೈ ಹೊಡೆಯುತ್ತೆ. ಅಷ್ಟೇ ಅಲ್ಲ, ನಮ್ಮ ಅಣ್ಣ ಕತ್ತಿಗೆ ಕತ್ತರಿಸೋದ್ ಹೇಳ್ಕೊಟ್ಟವನು, ಚಾಕುಗೆ ಚುಚ್ಚೋದ್ ಹೇಳ್ಕೊಟ್ಟವನು, ಮಚ್ಚಿಗೆ ಕೊಚ್ಚೋದ್ ಹೇಳ್ಕೊಟ್ಟವನು. ಅಣ್ಣ ಇವನೇನೋ? ಇವನೇ ಅಣ್ಣ. ನಾನೇ ಕಣ ಹೇಳು. ಏಯ್, ನನ್ಗಿರೋಳು ಒಬ್ಳೆ ತಂಗಿ. ಅವಳನ್ನ ಎಷ್ಟು ಪ್ರೀತಿ ಮಾಡ್ತೀನಿ ಗೊತ್ತಾ? ಎಷ್ಟು ಮಾಡ್ತೀಯಾ? ರಾಮಾಚಾರಿ ಸಿನಿಮಾದಲ್ಲಿ ಮಾಲಾಶ್ರೀ ಪ್ರೀತಿ ಮಾಡ್ದಂಗೆ ಅವಳನ್ನ ಒಳ್ಳೆ ಕಡೆ ಕೊಟ್ಟು ಮದುವೆ ಮಾಡೋಣ ಅಂತ ನಿರ್ಧಾರ ಮಾಡಿದೆ. ಮಾಡು, ಅದಕ್ಕೆ ನನ್ನಪ್ಪನೇ ಯಾಕಬೇಕು? ಆದ್ರೆ ಅವಳು ನಿನ್ನ ಪ್ರೀತಿ ಮಾಡಿದ್ದಾಳಂತೆ. ಅಲ್ಲ, ಈ ಪ್ರಪಂಚದಲ್ಲಿ ನನ್ನ ಸೌಂದರ್ಯಕ್ಕೆ ಮಾರು ಹೋದ ಹುಡುಗಿಯರೇ ಇಲ್ಲ. ಅದಾಗೆ ಯಾರೋ ನಿನ್ ತಂಗಿ? ನನ್ನ ತಂಗಿ ನಿನಗೆ ಗೊತ್ತೇ ಅಲ್ವಾ? ಇಲ್ಲ. ರಾಗಿಣಿ. ಒಳ್ಳೆ ಹುಡುಗಿನ ಯಾವಂತಾನೆ ಮಿಸ್ ಮಾಡ್ಕತಾನೆ. ಈಗ ನೋಡಿ ಮಿಸ್ಟರ್ ಕೀರ್ತಿರಾಜ್, ನೋಡಿ ನಾನು ನಿಮ್ ತಂಗಿ 15 ವರ್ಷದಿಂದ ಲವ್ ಮಾಡ್ತಾ ಇದ್ದಿದ್ದು ನಿಜ. ನಾವು ತಿರುಗದೆ ಇರೋ ಪಾರ್ಕ್ ಇಲ್ಲ, ಸುತ್ತ ಇರೋ ಥಿಯೇಟರ್ ಇಲ್ಲ, ಅದು ಕಾರ್ ಸೀಟಲ್ಲೇ ಕೂತು ಸಿನಿಮಾ ನೋಡಿದೀವಿ. ಗಾಂಧಿನಗರ ಬೀಟಲ್ಲಿ 5 ಸ್ಟಾರ್ ಹೋಟ್ಲಲ್ಲಿ ಎಲ್ಲಂದ್ರೆ ಸಿಕ್ಕಾಪಟ್ಟೆ ಲವ್ ಮಾಡ್ಬಿಟ್ಟಿದೀವಿ. ತಮ್ಮ ಅಣ್ಣ, ಇವನು ಇಷ್ಟೊಂದು ಮುಂದುವರೆದಿದ್ದಾನೆ ಅಂದ್ರೆ ನನ್ನ ತಂಗಿನ ನೀನೇ ಮದ್ವೆ ಆಗ್ಬೇಕು. ನನಗೇನು ಇಷ್ಟ ಇಲ್ಲ, ನಿನ್ನ ಬಲವಂತಕ್ಕೋಸ್ಕರ ನಾನು ಮದುವೆ ಆಗ್ತಾ ಇದೀನಿ ಅಷ್ಟೇ. ಬಲವಂತ ಅಲ್ಲ ಕಣ, ನನ್ನ ತಂಗಿ ಇಷ್ಟಪಟ್ಟವಳೆ ಅಂತ. ಹೌದು, ನಡಿಯೋ ಬಾಣ. ನಿನ್ನಲ್ಲ ಕಣಲ್ಲ, ಇವನ್ನ ಬಾ ಬಾಬಾ. ಓ ಮಚ್ಚ, ಹೇಳುವ ಏನೋ ನಿನ್ ಕೈ ಹಿಂಗಾಗಿದೆ? ಆವತ್ತೊಂದಿನ ನಾನು ಹೊರಗಡೆ ಹೋಗಿದ್ದೆ. ಬರೋದು ಲೇಟ್ ಆಯ್ತು. ಅಣ್ಣ ಸಂಜೆವರೆಗೂ ಹಸ್ಕೊಂಡಿತ್ತು. ಅಣ್ಣನಿಗೆ ಒಂದು ಹೊತ್ತು ಊಟ ಕೊಡಕ್ ಆಗದ್ರೆ ಈ ಕೈ ನನಗೆ ಬೇಡ ಅಂತ ಕತ್ತರಿಸಿ ಬಿಸಾಕಿದೆ. ಏನೋ ನಿನ್ ಪರ್ಫಾರ್ಮೆನ್ಸ್ ಅಲ್ಲಿ. ಅಲ್ಲ ಕಣ, ಅಕಸ್ಮಾತ್ ನಿಮ್ಮ ಅಣ್ಣಂಗ್ ಮದುವೆ ಆಗಿ ಮಕ್ಳಾಗ್ಲಿಲ್ಲ ಅಂದ್ರೆ ಏನೋ ಮಾಡ್ತೀಯಾ? ನಡಿ ಕೂತ್ಕೋ. ಏಯ್ ಎದ ಮೇಲೆ ಕೂತ್ಕೋ. ನನ್ನ ಎದಳಲ್ಲೇ ನೀನ್ ಕೂತ್ಕೋವಾ? ಯಾರಿಗೆ ಹೇಳ್ತಾ ಇದ್ಯಾ? ನನ್ನ ತಂಗಿಗೆ. ಇವ್ನಿಗೆ ಏನೋ, ಇವನು ತಂಗಿ ಏನೋ ಇದ್ದಾಳೆ ಅಲ್ಲಿ. ಅವ ಒಂಚೂರು ಇತ್ತವ. ಏನಂದೆ? ನನ್ನ ತಂಗಿ ಎಲ್ಲವಳೆ ಇಲ್ಲೇ ಕುಂತವಳೆ, ಎಲ್ಲಿ ಕುಂತವಳೆ ಅಂತ ಕೇಳ್ತಾವನೆ. ಪಾವಗಡ ಇವತ್ತಲ್ಲ ನಾಳೆ ಬತ್ತಾನೆ, ನನ್ನ ಮದ್ವೆ ಆಗ್ತಾನೆ ಅಂತ ಅವಳ ಕಾಲಲ್ಲಿ ನೆಲವ ತಿಕ್ತ ಕುಂತವಳೆ, ಎಲ್ಲವಳೆ ಅಂತ ಕೇಳ್ತಾವನೆ. ನನ್ನ ಕಣ್ಣೇನ್ ಕಾಗೆ ಕಿತ್ಕೊಂಡು ಹೋಗಿದ್ದಾವೆ, ನಾಟಕ ಆಡ್ತಾ ಇದ್ಯಾ? ಅಲ್ಲೇ ನಿನಗೆ ಪಾರ್ಕಲ್ಲಿ ಕೂತು ಪಾಪ್ಕಾರ್ನ್ ತಿನ್ನುವ ಕಾಣಿಸಿದಾಳೆ, ಕಾರ್ನರ್ ಸೀಟಲ್ಲಿ ಕೂತು ಸಿನಿಮಾ ನೋಡುವ ಕಾಣಿಸಿದಾಳೆ, ಗಾಂಧಿನಗರ ಬೀಟಲ್ಲಿ 5 ಸ್ಟಾರ್ ಹೋಟ್ಲಲ್ಲಿ. ಈ ಕಾಣಿಸ್ತಾ ಇಲ್ವಾ? ಕಾಣಿಸ್ತಾ ಇಲ್ವಲ್ಲ? ಕಾಣಿಸ್ತಾ ಇಲ್ವಾ? ಕಾಣಿಸ್ತಾ ಇದ್ದಾಳೆ. ತಾಲಿ ಕಟ್ಟು ಸರ್, ಕಟ್ಟು ಕಟ್ 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 ಕಟ್. ಅಲ್ಲ ಎಲ್ಲವಳೆ ಅಂತ ಗೊತ್ತಾಗ್ತಾ ಇಲ್ವಲ್ಲ?
ಕಟ್ ಕಟ್ ರಾಗಿಣಿ ಇಲ್ಲೇ ಇದೆಯಾ? ಏನ್ ನಡಿ ಕಟ್ತಾ ಇದೀಯಾ? ನನ್ ತಂಗಿ ಇಲ್ಲಿ ನಿಂತವಳು ಕಣ. ಕತ್ತು ಕಟ್ಟು. ಇರ್ಲಿಲ್ಲ ಇಲ್ಲ ಅವಳೆ. ಗಟ್ಟಿ ಮೇಳ ಗಟ್ಟಿ ಮೇಳ. ಶಿವಣ್ಣಂಗೆ ಜೈ, ಶಿವಣ್ಣಂಗೆ ಜೈ, ಶಿವಣ್ಣಂಗೆ ಶಿವಣ್ಣಂಗೆ ಜೈ, ಶಿವಣ್ಣಂಗೆ. ಬಾಬಾ ಶಿವಣ್ಣವ್ರು ಎಲ್ಲವ್ರೆ? ಏನಂದೆ? ಶಿವಣ್ಣವ್ರು ಎಲ್ಲವ್ರೆ? ಇಲ್ಲಿ ಫೋಟೋಕ್ ನಿಂತಿಲ್ವಾ? ಅಲ್ಲಿ ಹುಡುಕ್ತಾವ್ನೆ. ಬರ ಇಲ್ಲಿಗೆ. ಬನ್ನಿ ಬನ್ನಿ ಫೋಟೋ ನಿಂತವ್ರ? ಫೋಟೋ ಫೋಟೋ ಒಂದ್ ಫೋಟೋನ ನಗ ಸೆಲ್ಫಿ. ನಮಸ್ಕಾರ ಶಿವಣ್ಣ. ನಾನು ಬಜರಂಗಿಟ್ಟು ಲ್ಯಾಕ್ ಮಾಡಿದ್ದೀನಿ ಶಿವಣ್ಣ. ಅವರು ಫೋನಲ್ಲಿ ಮಾತಾಡ್ತಾವ್ರೆ. ಮತ್ತೆ ಇನ್ನೇನ್ ಮಾಡ್ತಾವ್ರೆ? ಸೈಲೆಂಟ್ ಆಗಿ ನಿಂತ್ಕೊಳ್ಳ. ದರ್ಶನ್ ಸರ್ಗೆ ದರ್ಶನ್ ಸರ್ಗೆ. ಬಾರಿ ಹೋಗಲ್ವಾ ಅಂತ ಕೇಳಬೇಡಿ ನೀವು, MRP ಎಣ್ಣೆನ ತಂದಿದ್ದೀವಿ ನಾವು. 150 ರೂಪೀಸಲ್ಲಿ ಸಿಗುವಂತ ಬಾಟಲ್ಲಿಗೆ 250 ಬಿಲ್ಲು ಹಾಕಿಲ್ವಾ? ನಮ್ಗೆ 100 ಲಾಸು ಆಗಲ್ವಾ? 100 ಉಳಿತು ಅಂದ್ರೆ ಅದೇ ದುಡ್ಡಿಗೆ ಕಲ್ಮಿ ಕಬಾಬು ನಮ್ಗೆ ಸಿಗಲ್ವಾ? ಯಾಕೆ ಎಣ್ಣೆಗೆ ಸೈಡ್ಸು ಬೇಕಲ್ವಾ? ನಾವು ಬಾರಿಗೋಗೋದಿಲ್ಲ, ರೇಟು ಜಾಸ್ತಿ ಹೇಳ್ತಾರಲ್ಲ. ಇಲ್ಲ 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 ಇಲ್ಲ. ಹೌದು ಸ್ವಾಮಿ. ಮಚ್ಚ ಇದೇ ಕಂಡ್ರ ನಾನು ಹೊಸ ರೂಮು ಹೇಗಿದೆ? ಸಾಕಾಗಿದೆ. ಮಚ್ಚ ನನಗೆ ನಾಳೆ ಬ್ಯಾಂಕಿಂಗ್ ಎಕ್ಸಾಮ್ ಇದೆ, ನಾನು ಓದ್ಕೊಂತೀನಿ. ನೀವು ಎಣ್ಣೆ ಹೊಡಿದ್ರು? ಹಲೋ, ಮುಚ್ಕೊಂಡ್ ಬಂದು ಎಣ್ಣೆ ಹೊಡಿ. ನಾನು ಹೊಡಿಯಲ್ಲ ಮಚ್ಚ. ಹೊಡಿಬೇಕು, ಹೊಡಿಯಲೇ. ಇಷ್ಟೊಂದು ಕೇಳ್ತಾ ಇದ್ದಾರೆ, ಹೊಡೆದೇ ಬಿಡೋಣ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ, ಅವ್ರಿಗೆ ಲಾಭಕರ. ಏನೋ ಮಚ್ಚ ಸೀನ್ತಾ ಇದೆಯಾ? ಯಾವ್ದಕ್ಕೂ ಕೊರೋನಾ ಟೆಸ್ಟ್ ಮಾಡಿಸ್ಕೊಳ. ಮುಂಚೆ ಸೀನುದ್ರೆ 100 ವರ್ಷ ಆಯ್ಸು ಅನ್ನೋರು, ಆದ್ರೆ ಇವಾಗ ಸೀನುದ್ರೇನೆ ಮಟಾಸು. ಈ ಚೀನ ಮಕ್ಕಳು ಕಂಡು ಹಿಡಿದ್ರೋದ್ರಲ್ಲಿ ಇದು ಒಂದೇ ಒರಿಜಿನಲ್ ಕಣ, ಬಹಳ ದಿನ ಬಾಳಿಕೆ ಬಂತು. ಹೌದು ಮಚ್ಚ, ಇಂಡಿಯಾದಲ್ಲಿ 70,000 ಜನ ಸತ್ತೋಗಿದಾರಂತೆ ಕಣ. ಯಾಕಪ್ಪ 70 ಲಕ್ಷ ಜನ ಬಸ್ರಿಯಾಗಿಲ್ವಾ? ಮಚ್ಚ, ವರ್ಕ್ ಫ್ರಮ್ ಹೋಮ್ ಅನ್ನೋದನ್ನ ಜನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೌದು ಮಗ, ಯಾರೋ ಒಬ್ಬ ಟೆರರಿಸ್ಟ್ ಅವನ ಮನೆಗೆ ಅವನೇ ಬಾಂಬಿಟ್ಟು ಬಡಾ ಮನ್ಸ್ಬಿಟ್ಟಿದ್ದಾನಂತೆ. ಯಾಕೋ ಅವನಿಗೂ ವರ್ಕ್ ಫ್ರಮ್ ಹೋಮ್ ಹೇಳಿದ್ರಂತೆ, ಅದಕ್ಕೆ ಅವನ ಮನೆಗೆ ಅವನೇ ಬಾಂಬಿಟ್ಟು ಢಮಾರ್ ಅನ್ಸ್ಬಿಟ್ಟಿದ್ದಾನೆ. ನನ್ನ ಮಗನೇ ನಾವಿಲ್ಲಿ ಮಾತಾಡ್ತಾ ಇದೀವಿ, ಒಂದ್ ಲಬಕ್ 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 ಅಂತ ಎಣ್ಣೆ ಹೊಡಿತಾವನೆ. ನನಗೆ ಹಂಗೆ ಮಚ್ಚ, ಎಣ್ಣೆ ಮುಂದಿದ್ರೆ ಮಾನ ಮರ್ಯಾದೆ ಎಲ್ಲ ಬಿಟ್ಬಿಡ್ತೀನಿ. ಕರೆಕ್ಟ್ ಕಣ, ನಿಮ್ ಜೊತೆ ಕುಡಿತಾ ಇದೀವಲ್ಲ, ನಮಗ್ ಮಾನ ಮರ್ಯಾದೆ ಇಲ್ಲ. ಮಚ್ಚ, ಇಷ್ಟು ದಿನ ತಿಂದಿರೋ ಮೊಟ್ಟೆನೇನಾದ್ರೂ ನಾವು ಇಟ್ಕೊಂಡಿದ್ರೆ ಒಂದು ಕೋಳಿ ಫಾರ್ಮ್ನ ರೆಡಿ ಮಾಡ್ಬೋದಾಗಿತ್ತು ಕಣ. ಕರೆಕ್ಟ್ ಕಣ. ಅಷ್ಟೇ ಅಲ್ಲ ಕಣ, ನಾವ್ ಎಣ್ಣೆ ಹೊಡೆದಿರೋ ದುಡ್ಡು ಇಷ್ಟು ದಿನ ಉಳಿಸಿದ್ರೆ ಬೆಂಗಳೂರಲ್ಲಿ 2 ಸೈಡ್ ತಗೋಬೋದಿತ್ತು ಕಣ. ಕರೆಕ್ಟ್ ಕರೆಕ್ಟ್ ಮಚ್ಚ. ಹೌದು, ನಾವ್ ಹಿಂಗ್ ಕುಡಿತಾರದ್ರಿಂದ ನಮಗೂ ಯಾರು ಮರ್ಯಾದೆ ಕೊಡ್ತಾ ಇಲ್ಲ, ಮನೆಯವ್ರಿಗೂ ಬೆಲೆನೇ ಇಲ್ದಂಗ ಆಗ್ಬಿಟ್ಟಿದೆ ಕಣ. ಮಚ್ಚ, ಎಲ್ಲ ನಿಮ್ ಮನೆಗೆ ಫೋನ್ ಮಾಡ್ಬಿಟ್ಟು ನಾಳೆಯಿಂದ ಯಾವ್ದೇ ಕಾರಣಕ್ಕೂ ಕುಡಿಯಲ್ಲ ಅಂತ ಹೇಳ್ಬೇಕು ಕಣ. ಹಲೋ ಅಮ್ಮ. ಅಮ್ಮ. ಹಲೋ ಹಲೋ, ಹೇಳಮ್ಮ. ಏನೋ ಅನಿಷ್ಟ ಮುಂಡೆದೆ, ಇವತ್ ನೀನಾಗೆ ಫೋನ್ ಮಾಡ್ಬಿಟ್ಟಿದ್ಯಲ್ಲೋ ದರಿದ್ರ ಮುಂಡೆದೆ. ಅಮ್ಮ, ಮದುವೆ ಆಗಿ ವ್ರತ ಮಾಡಿ 25 ವರ್ಷದ ಮೇಲೆ ನನ್ನ ಹೆತ್ತಿದ್ದಕ್ಕೂ ಸಾರ್ಥಕ ಆಯ್ತು ಕಣೋ ಗೂಬೆ ಮುಂಡೆದೆ. ಅಲ್ಲ ಕಣಮ್ಮ, ನನ್ನ ನುಡ್ಸಕ್ಕೆ ನೀನ್ ಯಾಕಮ್ಮ ವ್ರತ ಮಾಡ್ತಾ ಇದ್ದೆ? ಇವಾಗ ನೀನ್ ಆಗಿರೋದ್ ನೋಡಿದ್ರೆ ನನಗೂ ಹಂಗೆ ಅನ್ನಿಸ್ತಾ ಇದೆ ಕಣೋ ಗೂಬೆ ಮುಂಡೆದೆ. ಎಲ್ ಬಿದ್ದಿದೀಯೋ ಗಲೀಜ್ ಮುಂಡೆದೆ. ಅಮ್ಮ, ನಾನು ಹೇಳೋದ್ ಪೂರ್ತಿ ಕೇಳಿಸ್ಕಮ್ಮ, ಸುಮ್ಮನೆ ವಟ 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 ಅನ್ಬೇಡ. ನಾಳೆಯಿಂದ ಯಾವ್ದೇ ಕಾರಣಕ್ಕೂ ಒಂದು ತೊಟ್ಟು ಎಣ್ಣೆ ಕುಡಿಯಲ್ಲ ಕಣಮ್ಮ ನಾನು. ಯಾಕೋ ಮತ್ತೆ ಲಾಕ್ ಡೌನ್ ಮಾಡ್ತಾ ಇದಾರೇನೋ ದ್ರಾಬೆ ಮುಂಡೆದೆ. ಲಾಕ್ ಡೌನ್